ಇಡೀ ವರ್ಷ ಅವರು ಅಲ್ಲಿ ಪೂಜೆ ಸಲ್ಲಿಸ್ತಾರೆ, ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ 2 ದಿನಗಳು ಪ್ರಮುಖವಾಗಿ ಅವರ ಹುಟ್ಟುಹಬ್ಬದ ದಿನ ಅಂದರೆ 18ನೇ ಸೆಪ್ಟೆಂಬರ್ ಹಾಗೂ ಅವರ ಪುಣ್ಯಸ್ಮರಣೆ ದಿನ ಅಂತಂದರೆ 30ನೇ ಡಿಸೆಂಬರ್ ಅತ್ಯಂತ ವಿಜೃಂಭಣೆಯಿಂದ ಅದನ್ನು ಆಚರಿಸ್ತಾರೆ. ಹಾಗಾಗಿ ಅದರ ಜೊತೆಗೆ ಸಾಕಷ್ಟು ಸಮಾಜ ಸೇವೆ ಕೂಡ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಬಾಲಣ್ಣ ಅವ್ರ ಕುಟುಂಬದವರು ದಯಮಾಡಿ ನಾನು ಕೈ ಜೋಡಿಸ್ಕೊಂಡು ನಾನು ಮನವಿ ಕೂಡ ಮಾಡ್ಕೊಂಡಿದ್ದೀನಿ ಆ ವಿಡಿಯೋಗಳಲ್ಲಿ, ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅವಕಾಶ ಮಾಡಿಕೊಡಿ. ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಜೊತೆಗೆ ಇದು ಮಾಡೋದ್ರಿಂದ ತಮಗೂ ಕೂಡ ಒಂದು ಅದು ಅಂತಂದರೆ ಒಬ್ಬ ಕಲಾವಿದನ ಕುಟುಂಬದಿಂದ ಇನ್ನೊಬ್ಬ ಕಲಾವಿದರಿಗೆ ಇದು ಗೌರವ ಸಲ್ಲಿಸಿದಾಗತ್ತೆ, ಇದು ಮಾದರಿ ಆಗುತ್ತೆ. ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ನಾನು ಕೇಳಿಕೊಂಡಿದ್ದೆ. ಆದರೆ ಅದು ಈ ರೀತಿ ಆಗಿದ್ದು ನಿಜವಾಗ್ಲೂ ತುಂಬಾ ತುಂಬಾ ಬೇಜಾರಿದೆ. ನನಗೆ ಗೊತ್ತಿಲ್ಲ ಇದು ದುರಂತ. ಇದು ದುರಂತ. ಅದು ಅವ್ರನ್ನ ಕೇಳ್ಬೇಕು ನೀವು. ಯಾರು ನಮ್ಮ ವಿರುದ್ಧ ಮಾತಾಡ್ತಾರಲ್ಲ ನೀವು ಅವ್ರನ್ನ ಹೋಗಿ, ಯಾಕಂದ್ರೆ ಈಗ ಅದು ಮಾಡ್ತಾ ಇದ್ದಾರೆ ಅನ್ನೋದು ನಮಗ್ ಗೊತ್ತಿರಲಿಲ್ಲ ವಿಷಯ. ಆದ್ರೆ ಕೆಲವು ಅಭಿಮಾನಿಗಳು ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಿದ್ದಾರೆ. ನೀವೇ ಅವ್ರನ್ನ ಗಮನಕ್ಕೆ ಬಂದಿಲ್ಲ, ನಮಗ್ ಗೊತ್ತೇ ಇಲ್ಲ. ಈಗ ಅಭಿಮಾನಿಗಳು ಹೇಳ್ತಾ ಇರೋದು, ನೀವು ವಿಷ್ಣು ಸರ್ ಅವರ ಫ್ಯಾಮಿಲಿ ಅವರು ಅಭಿಮಾನಿಗಳನ್ನ ಹತ್ರ ಸೇರಿಸ್ಕೋತಾ ಇಲ್ಲ, ದ್ವೇಷಿಸ್ತಾ ಇದ್ದೀರಾ, ಅವ್ರನ್ನ ದೂರ ತರ್ತಿದ್ದೀರಾ, ಅದೇ ಈ ಒಂದು ರೀಸನ್ಗೆಲ್ಲ ಕಾರಣ ಮಧ್ಯದಲ್ಲಿ ಆಗ್ತಾ ಇಲ್ಲ, ಕಿಕ್ಕಾಟ ಇದೆ ಅಭಿಮಾನಿಗಳ ವಿಷ್ಣು ಕುಟುಂಬದವರ. ನಾನು ಅದಕ್ಕೆ ಆ 2 ವಿಡಿಯೋಗಳನ್ನ ಇವತ್ತು ಏನು ಹಂಚ್ಕೊಂಡಿದ್ದೀನೋ ಅದಕ್ಕೋಸ್ಕರನೇ ಹಂಚ್ಕೊಂಡಿದ್ದೀನಿ. ಆ 2 ವಿಡಿಯೋಗಳು ನಾನು ಅಭಿಮಾನಿಗಳನ್ನ ನಮ್ಮ ಮನೆಗೇನೆ ಕರೆಸಿ, ಇದೇ ಮನೆಗೆ ಕರೆಸಿ ನಾನು ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋಗಳು. ನಾನು ಅಭಿಮಾನಿಗಳ ಜೊತೆಲಿ ಚರ್ಚೆ ಮಾಡಿದ್ದೀನಿ, ಈ ಸಂಬಂಧವಾಗಿಯೇ ಚರ್ಚೆ ಮಾಡಿದ್ದೀನಿ. ಅಭಿಮಾನಿಗಳ ವಿರುದ್ಧ ನಾವು ಯಾವತ್ತೂ ಇರಲಿಲ್ಲ. ಕೆಲವು ಜನ ಇದ್ದಾರೆ, ನೀವು ಈಗ ಹೇಳಿದ್ರಲ್ಲ, ಕೆಲವರು ವಿರುದ್ಧವಾಗಿ ಮಾತಾಡ್ತಾರೆ, ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾರೆ, ವಿಷಯನೇ ಗೊತ್ತಿಲ್ಲ ಅವರಿಗೆ, ಸುಮ್ಮನೆ ಆರೋಪಗಳನ್ನು ಹೊರಿಸೋದು, ತಾವು ಹೀರೋ ಆಗೋದು. ನಮ್ಮನ್ನ ವಿಲನ್ ಮಾಡಿ ತಾವು ಹೀರೋ ಹೇಗಾಗ್ತೀರಾ? ವಿಷಯನೇ ಗೊತ್ತಿಲ್ಲ ತಮಗೆ, ಅದರ ಹಿಂದೆ ಇರತಕ್ಕಂಥ ಪರಿಶ್ರಮನೇ ಗೊತ್ತಿಲ್ಲ, ಅದರ ಹಿಂದೆ ಇರತಕ್ಕಂಥ ನಮ್ಮ ಪ್ರಯತ್ನಗಳೇ ಗೊತ್ತಿಲ್ಲ ನಿಮಗೆ. ಸುಮ್ಮನೆ ನಮ್ಮನ್ನ ವಿಲನ್ ಮಾಡೋದ್ರಲ್ಲಿ ನಿಮಗೇನು ಸಂತೋಷ ನನಗೆ ಗೊತ್ತಿಲ್ಲ. ಆ ಜನ ಏನಿದಾರಲ್ಲ ಅವರ ವಿರುದ್ಧ ನಾವಿದ್ದೀವಿ, ಅವ್ರ ಜೊತೆಲಿ ನಾವು ಸೇರಲ್ಲ ಯಾವತ್ತೂ. ಇಷ್ಟಕ್ಕೂ ನಾನೇನು ಹೇಳ್ತೀನಿ ಅಂತಂದ್ರೆ, ಇದರ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಒಂದ್ ನಿಮಿಷ ನಾನೇ ಖುದ್ದಾಗಿ, ಅವ್ರು ಯಾರ್ಯಾರು ಅನ್ನೋದು ಕೆಲವರು ನನಗೆ ಗೊತ್ತು. ಇಷ್ಟಕ್ಕೂ ನಾನೇ ಖುದ್ದಾಗಿ ಪ್ರಯತ್ನ ಕೂಡ ಪಟ್ಟಿದ್ದೀನಿ. ಬನ್ನಿ ನಮ್ಮ ಜೊತೆಲಿ ಸೇರ್ಕೊಳ್ಳಿ ಅಂತಾನೂ ನಾನು ಪ್ರಯತ್ನ ಪಟ್ಟಿದ್ದೀನಿ, ಸೇರಿಲ್ಲ. ಈ ಒಂದು ಮೀಟಿಂಗ್ 2 ವಿಡಿಯೋಗಳನ್ನ ನಾನು ಏನು ಹಂಚ್ಕೊಂಡಿದ್ದೀನಲ್ಲ, ಅವಾಗಲೂ ಎಲ್ಲರನ್ನೂ ನಾನು ಬಹಿರಂಗವಾಗಿ ನಾನು ಕರೆಸಿದ್ದೆ. ಅದಕ್ಕೂ ಅವ್ರುಗಳು ಬಂದಿಲ್ಲ, ಅಭಿಮಾನಿಗಳು.